ಈಗ ಸ್ಥಿರ ಬಹುಪದಿಯ ಉದಾಹರಣೆ ನೋಡ್ರಿ. 6 - 7 1/2 √3 0 ಇತ್ಯಾದಿಗಳು ಇವೆಲ್ಲವುಗಳು ಏನಪ್ಪ ಅಂದ್ರೆ ಸ್ಥಿರ ಬಹುಪದಿಗಳು. ಇವುಗಳಿಗೆ ಸ್ಥಿರ ಬಹುಪದಿಗಳು ಯಾಕೆ ಕರೀತಾರಪ್ಪ ಅಂದ್ರೆ ಇವುಗಳನ್ನು ಈ ರೀತಿಯಾಗಿ ನಮ್ಮ ಬರಲೇ ಬರ್ತದೆ. 1/2x ಅಂಶ 1/2 ಇದ್ದದ್ದು 1/2x x 0 ಅಂತೇಳಿ ಬರಲೇ ಬರ್ತದೆ. x 0 ಅಂದ್ರೆ ಏನಪ್ಪ ಅಂದ್ರೆ ಇದು 0 ಇದು ಪೂರ್ಣ ಸಂಖ್ಯೆ ಇದೆ, ಆದ್ದರಿಂದ ಇದು ಬಹುಪದಿಯಲ್ಲಿ ಬರುತ್ತದೆ, ಸ್ಥಿರ ಬಹುಪದಿ ಆಗ್ಬೋದು. √3 ಇದ್ದದ್ದು √3 x 0 ಅಂತೇಳಿ ಬರಲೇ ಬರ್ತದೆ. x 0 ಅಂತೇಳಿ ಬರಲಿಕ್ಕೆ ಬರುವುದರಿಂದ ಇವು ಇಲ್ಲಿಯೂ ಸಹಿತ ಏನಿದೆ ಪೂರ್ಣ ಸಂಖ್ಯೆ ಇದೆ, 0 ಇದು ಪೂರ್ಣ ಸಂಖ್ಯೆ, ಆದ್ದರಿಂದ ಇವುಗಳಿಗೆ ಸ್ಥಿರ ಬಹುಪದಿಗಳು ಅಂತೇಳಿ ಕರೀತಾರೆ. ಇದು ಆದ ನಂತರ ಬಹುಪದಿಗಳ ಪ್ರಕಾರ. ಪದಗಳ ಸಂಖ್ಯೆಗಳ ಮೇಲಿಂದ ಬಹುಪದಿಗಳ ಪ್ರಕಾರವನ್ನ ಮಾಡಲಾಗಿದೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಬಹುಪದಿಗಳ ಪ್ರಕಾರವನ್ನ ಮಾಡಲಾಗಿದೆ. ಇಲ್ಲಿ ಉದಾಹರಣೆ ನೋಡಿ, 2x ಮತ್ತು 5. 2x ಮತ್ತು 5 ಅನ್ನು ನೋಡಿದಾಗ ಇಲ್ಲಿ ಒಂದೇ ಪದ ಇದೆ. ಇಲ್ಲೇನಿದೆ ಒಂದೇ ಪದ ಇದೆ. 5 ಇದು ಸಹಿತ ಒಂದೇ ಪದ ಇದೆ, ಆದ್ದರಿಂದ ಇಲ್ಲಿ ಏನು ಮಾಡ್ತೀನಿ ಒಂದು ಪದ. ಇಲ್ಲಿ ನೋಡಿ x 4 + x ಮತ್ತು m² - 3m ಇವೆರಡು ಉದಾಹರಣೆಗಳು ನೋಡಿದಾಗ ಇಲ್ಲಿ ಎರಡು ಪದಗಳಿವೆ. ಇಲ್ಲೇನಿವೆ ಎರಡು ಪದಗಳಿವೆ. ಇಲ್ಲಿ 1/2y² - 2y + 5 ಮತ್ತು x³ - √3x² + 5x. ಇಲ್ಲಿ ನಾವು ನೋಡಿದಾಗ ಇಲ್ಲಿ ಏನು ಕಂಡು ಬರ್ತದಪ್ಪ ಅಂದ್ರೆ ಮೂರು ಪದಗಳು, 1 2 3 ಮೂರು ಪದ. ಈ ಉದಾಹರಣೆಯನ್ನು ಸಹಿತ ನೋಡಿದಾಗ 1 2 3 ಮೂರು ಪದಗಳು ಬರುತ್ತವೆ, ಆದ್ದರಿಂದ ಇದು ಮೂರು ಪದಗಳು ಅಂತ ಬರಿತೀವಿ. ಮೂರು ಪದಗಳು. ಇಲ್ಲಿ ಎರಡು ಪದಗಳು. ಹೌದು, ಬಹುಪದಿಗಳ ಪ್ರಕಾರವನ್ನ ಪದಗಳ ಸಂಖ್ಯೆಗಳ ಮೇಲಿಂದ ಮಾಡಲಾಗಿದೆ. ಪದಗಳ ಸಂಖ್ಯೆಗಳ ಮೇಲಿಂದ ಮಾಡಲಾಗಿರುವುದರಿಂದ ಇಲ್ಲಿ ಒಂದೇ ಪದ ಇರುವುದರಿಂದ ಇದಕ್ಕೆ ಏಕಪದಿ ಅಂತ ಕರೆಯುತ್ತಾರೆ. ಇಲ್ಲಿ ಎರಡು ಪದಗಳಿರುವುದರಿಂದ ದ್ವಿಪದಿ ಅಂತ ಕರೀತಾರೆ. ಮೂರು ಪದಗಳಿರುವುದರಿಂದ ತ್ರಿಪದಿ ಅಂತೇಳಿ ಕರೀತಾರೆ. ಇದು ಏಕಪದಿ. ಏಕಪದಿ. ಇಲ್ಲಿ ಎರಡು ಪದಗಳಿವೆ, ಆದ್ದರಿಂದ ಇದಕ್ಕೆ ದ್ವಿಪದಿ. ಇಲ್ಲಿ ಮೂರು ಪದಗಳಿವೆ, ಇದಕ್ಕೆ ತ್ರಿಪದಿ. ಈ ರೀತಿಯಾಗಿ ಪದಗಳ ಆಧಾರದ ಮೇಲಿಂದ ಬಹುಪದಿಗಳ ಪ್ರಕಾರವನ್ನ ಮಾಡಲಾಗಿದೆ. ಇನ್ನು ಬಹುಪದಿಗಳ ಪ್ರಕಾರವನ್ನು ಈಗ ನಾವು ಘಾತದ ಮೇಲಿಂದ ಬಹುಪದಿಗಳ ಪ್ರಕಾರವನ್ನ ನೋಡೋಣ. ನೋಡಿ, ಇಲ್ಲಿ ಒಂದು ಉದಾಹರಣೆ 3x - 1 ಮತ್ತೊಂದು 7y. ಈ ಉದಾಹರಣೆಯನ್ನ ನೋಡಿದಾಗ ಇವುಗಳ ಘಾತದ ಬಗ್ಗೆ ನಾವು ವಿಚಾರ ಮಾಡಿದಾಗ ಇಲ್ಲಿ ಚಲದ ಘಾತ 1, 3x ಅಂದ್ರೆ ಇಲ್ಲಿ 1 ಇರ್ತದೆ, 7y ಅಂದ್ರೆ y ದ ಚಲದ ಘಾತ 1 ಇರ್ತದೆ. ಅಂದಾಕ್ರೆ ಇದರ ಘಾತ 1 ಇದೆ. ಘಾತ 1. ಈ ಉದಾಹರಣೆಯನ್ನು ನಾವು ನೋಡಿದಾಗ ಏನಿದಪ್ಪ ಈ ಉದಾಹರಣೆ ಅಂದ್ರೆ 2y² + y + 1 ಇದೊಂದು ಉದಾಹರಣೆ, ಮತ್ತೊಂದು -3x² ಅದ. ಈ ಎರಡು ಉದಾಹರಣೆಗಳನ್ನು ನಾವು ಇಲ್ಲಿ ನೋಡಿದಾಗ ಈ ಬಹುಪದಿಯ ಅತಿ ಹೆಚ್ಚಿನ ಘಾತ ಏನಿದೆ ಇಲ್ಲಿ 2 ಇದೆ. ಅಂದಾಕ್ರೆ ಇದರ ಘಾತ 2. ಘಾತ 2. -3x² ಸಹಿತ ಚಲದ ಘಾತ 2 ಇದೆ, ಅತಿ ಹೆಚ್ಚಿನ ಘಾತ 2 ಇದೆ. ಇಲ್ಲಿ x³
ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ ರೂಟ್ 3 ಮತ್ತು m ಮೈನಸ್ ಎಂ ಕ್ಯೂಬ್. ಈ ಉದಾಹರಣೆಯನ್ನು ನಾವು ನೋಡಿದಾಗ ಈ ಮೊದಲನೆಯ ಬಹುಪದಿಯಲ್ಲಿ ಅತಿ ಹೆಚ್ಚಿನ ಘಾತ 3 ಇದೆ, ಆದ್ದರಿಂದ ಈ ಬಹುಪದಿಯ ಘಾತ 3. ಇವೆಲ್ಲ ಏನಿವೆ ಒಂದೇ ಚಲದಲ್ಲಿಯ ಘಾತಗಳಿವೆ. 3x ಮೈನಸ್ 1 ಇದು ಸಹಿತ ಒಂದೇ ಚಲದಲ್ಲಿಯ ಘಾತ, 7y ಇದು ಸಹಿತ ಒಂದೇ ಚಲದಲ್ಲಿಯ ಘಾತ, 2y ಸ್ಕ್ವೇರ್ ಪ್ಲಸ್ y ಪ್ಲಸ್ 1 ಇದು ಸಹಿತ ಒಂದೇ ಚಲದಲ್ಲಿಯ ಘಾತ. ಈ ರೀತಿಯಾಗಿ ಒಂದೇ ಚಲದಲ್ಲಿಯ ಘಾತವನ್ನ ನಾವು ನೋಡಿದಾಗ ಅದರಲ್ಲಿ ಯಾವುದರ ಘಾತ ಚಲದ ಘಾತ ದೊಡ್ಡದಿದೆಯೋ ಅದು ಆ ಬಹುಪದಿಯ ಘಾತ. ಇಲ್ಲಿ ಚಲದ ಘಾತ 1 ದೊಡ್ಡದಿದೆ, ಇಲ್ಲಿ ಚಲದ ಘಾತ 2 ದೊಡ್ಡದಿದೆ, ಇಲ್ಲಿ ಚಲದ ಘಾತ 3 ದೊಡ್ಡದಿದೆ. ಆದ್ದರಿಂದ ಘಾತದ ಆಧಾರದ ಮೇಲೆ ಇವುಗಳನ್ನು ವರ್ಗೀಕರಣ ಮಾಡುವುದರಿಂದ ಯಾವ ಬಹುಪದಿಯ ಘಾತ 1 ಇರುತ್ತದೆ ಆ ಬಹುಪದಿಗೆ ರೇಖೀಯ ಬಹುಪದಿ ಎಂದು ಕರೆಯುತ್ತಾರೆ. ಅತಿ ಹೆಚ್ಚಿನ ಘಾತ 1, ಇದು ಏನಪ್ಪಾ ಅಂದ್ರೆ ರೇಖೀಯ ಬಹುಪದಿ. ಇಲ್ಲಿ ಚಲದ ಅತಿ ಹೆಚ್ಚಿನ ಘಾತ 2 ಇದೆ, ಆದ್ದರಿಂದ ಯಾವ ಬಹುಪದಿಯ ಘಾತ 2 ಇರುತ್ತದೆ ಆ ಬಹುಪದಿಗೆ ವರ್ಗೀಯ ಬಹುಪದಿ ಎಂದು ಕರೆಯುತ್ತಾರೆ. ಇದು ಏನಪ್ಪಾ ಅಂದ್ರ ವರ್ಗೀಯ ಬಹುಪದಿ. ಮೂರನೇ ಉದಾಹರಣೆಯಲ್ಲಿ ಚಲದ ಅತಿ ಹೆಚ್ಚಿನ ಘಾತ 3 ಇದೆ, ಆದ್ದರಿಂದ ಯಾವ ಬಹುಪದಿಯ ಚಲದ ಅತಿ ಹೆಚ್ಚಿನ ಘಾತ 3 ಇರುತ್ತದೆ ಆ ಬಹುಪದಿಗೆ ಘನ ಬಹುಪದಿ ಎಂದು ಕರೆಯುತ್ತಾರೆ. ಇದು ಯಾವುದಪ್ಪ ಅಂದ್ರೆ ಘನ ಬಹುಪದಿ. ಈ ರೀತಿಯಾಗಿ ಬಹುಪದಿಯನ್ನ ಅವುಗಳ ಘಾತದ ಮೇಲಿಂದ ವರ್ಗೀಕರಣವನ್ನ ಮಾಡಲಾಗಿದೆ. ಒಂದನೇದು ರೇಖೀಯ ಬಹುಪದಿ, ಎರಡನೇದು ವರ್ಗೀಯ ಬಹುಪದಿ, ಮೂರನೇದು ಘನ ಬಹುಪದಿ. ಈ ರೀತಿಯಾಗಿ ಅವುಗಳ ಘಾತದ ಮೇಲಿಂದ ಬಹುಪದಿಗಳ ವರ್ಗೀಕರಣವನ್ನ ಮಾಡಲಾಗಿದೆ. ಇದರ ಸಾಮಾನ್ಯ ರೂಪವನ್ನ ಬರೆದೇವಂದ್ರ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ. ನೋಡಿ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಇದರ ಸಾಮಾನ್ಯ ರೂಪ. ಅದೇ ರೀತಿಯಾಗಿ ಇದರ ಸಾಮಾನ್ಯ ರೂಪ ಬರೆದೇವಂದ್ರ ax ಪ್ಲಸ್ b ಇದರ ಸಾಮಾನ್ಯ ರೂಪ. ಅದೇ ರೀತಿಯಾಗಿ ಇದರ ಸಾಮಾನ್ಯ ರೂಪ ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d. ಇದು ಏನಪ್ಪಾ ಅಂದ್ರೆ ಇದರ ಸಾಮಾನ್ಯ ರೂಪ. ax ಪ್ಲಸ್ b ಇದು ರೇಖೀಯ ಬಹುಪದಿಯ ಸಾಮಾನ್ಯ ರೂಪ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇದು ವರ್ಗೀಯ ಬಹುಪದಿಯ ಸಾಮಾನ್ಯ ರೂಪ. ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d ಇದು ಘನ ಬಹುಪದಿಯ ಸಾಮಾನ್ಯ ರೂಪ. ಈ a b c ಗಳು ಏನಪ್ಪಾ ಅಂದ್ರೆ ವಾಸ್ತವ ಸಂಖ್ಯೆಗಳು. a b ಮತ್ತು c ಗಳು ವಾಸ್ತವ ಸಂಖ್ಯೆಗಳು. ಆದರೆ ಒಂದು ನಾವು ನೆನಪಿರಬೇಕು, ಏನಪ್ಪಾ ಅಂದ್ರೆ a ಈಸ್ ನಾಟ್ ಈಕ್ವಲ್ ಟು 0. a ಈಸ್ ನಾಟ್, ಎದ ಬೆಲೆ 0 ಇರಕೂಡದು. ಅಂದ್ರೆ ಮೊದಲನೇ ಬೆಲೆ ಇಲ್ಲಿ 0 ಇರಕೂಡದು. 0 ಇದ್ದರೆ 0 ಇಂಟು x 0 ಆಗಿಬಿಡುತ್ತದೆ. 0 ಆಗ್ಬಿಡಕ್ಕೆ ಇಲ್ಲಿ ಘಾತದ ಸಂಬಂಧವೇ ಬರುವುದಿಲ್ಲ. a ಈಸ್ ನಾಟ್ ಈಕ್ವಲ್ ಟು 0. ಇದು ಸಹಿತ a b c ಗಳು ವಾಸ್ತವ ಸಂಖ್ಯೆಗಳು. a b ಮತ್ತು c ಗಳು ವಾಸ್ತವ ಸಂಖ್ಯೆಗಳಿವೆ. ಇಲ್ಲಿಯೂ ಸಹಿತ a ಈಸ್ ನಾಟ್ ಈಕ್ವಲ್ ಟು 0. ಇಲ್ಲಿಯೂ ಸಹಿತ a ದ ಬೆಲೆ
0 ಇರಕೂಡದು. ಯಾಕಂದರೆ ಇಲ್ಲಿ ಎ, ಇದು ಬಿ, ಇದು ಸಿ, ಇಲ್ಲಿ ಏದು ಬೆಲೆ 0 ಇದ್ದರೆ 0 ಇಂಟು y ಸ್ಕ್ವೇರ್ ಅಂದರೆ 0 ಆದ ಬಳಿಕ ಇದರ ವರ್ಗನೇ ಇರುವುದಿಲ್ಲ. ವರ್ಗನೇ ಇರುವುದಿಲ್ಲ ಅಂದ ಬಳಿಕ ವರ್ಗೀಯ ಬಹುಪದಿ ಅನ್ನಲು ಬರುವುದಿಲ್ಲ. ಅದೇ ರೀತಿಯಾಗಿ ಇಲ್ಲಿನೂ ಎ ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳಾಗಿವೆ. ಇಲ್ಲಿನೂ ಸಹಿತ ಎ ಈಸ್ ನಾಟ್ ಈಕ್ವಲ್ ಟು 0. ಎ ಈಸ್ ನಾಟ್ ಈಕ್ವಲ್ ಟು 0. ಎದ ಬೆಲೆ 0 ಇರುವುದಿಲ್ಲ. ಇದರ ಮೇಲಿಂದ ನಾವು ಘಾತದ ಆಧಾರದ ಮೇಲಿನ ಬಹುಪದಿಗಳ ಪ್ರಕಾರವನ್ನ ಮಾಡಲಾಗಿದೆ. ಇದು ಸಾಮಾನ್ಯ ರೂಪ. ಸಾಮಾನ್ಯ ರೂಪ. ಇಲ್ಲಿ ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ, ಇದು ಏನು ಸಾಮಾನ್ಯ ರೂಪ. ಇಲ್ಲಿ ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ ಡಿ, ಇದು ಸಾಮಾನ್ಯ ರೂಪ. ಈ ರೀತಿಯಾಗಿ ಬಹುಪದಿಗಳ ವರ್ಗೀಕರಣವನ್ನ ಮಾಡಲಾಗಿದೆ. ಇದು ಬಹುಪದಿಗಳ ವರ್ಗೀಕರಣವನ್ನ ಘಾತದ ಮೇಲಿಂದ ಮಾಡಲಾಗಿದೆ. ಇದಕ್ಕಿಂತ ಮುಂಚೆ ನಾವು ಬಹುಪದಿಗಳ ವರ್ಗೀಕರಣವನ್ನ ಪದದ ಆಧಾರದ ಮೇಲೆ ಏಕಪದಿ, ದ್ವಿಪದಿ ಮತ್ತು ತ್ರಿಪದಿ ಎಂದು ಮಾಡಿದ್ದೇವೆ. ಈಗ ಅದೇ ರೀತಿಯಾಗಿ ಘಾತದ ಮೇಲಿಂದ ವರ್ಗೀಕರಣವನ್ನ ಮಾಡಲಾಗಿದೆ. ಒಂದು ಚಲದಲ್ಲಿಯ ಬಹುಪದಿಯ ಘಾತ. ಒಂದು ವೇಳೆ ಚಲ ಒಂದೇ ಇತ್ತು ಘಾತದಲ್ಲಿ, ಆ ಬಹುಪದಿಯ ಘಾತವನ್ನ ಹೇಗೆ ನಿರ್ಧರಿಸುತ್ತಾರೆ ಎಂಬುದನ್ನು ನೋಡೋಣ. ನೋಡ್ರಿ, 2x⁻7 ಮೈನಸ್ 5x ಪ್ಲಸ್ 9 ಇದೊಂದು ಬಹುಪದಿ ಇದೆ. ಈ ಬಹುಪದಿಯ ಘಾತವನ್ನ ನಮಗೆ ಹೇಳಬೇಕಾಗಿದೆ. ಈ ಬಹುಪದಿಯ ಘಾತವನ್ನ ಹೇಳುವ ವೇಳೆಯಲ್ಲಿ ಇಲ್ಲಿ x ಚಲವಿದೆ, ಇಲ್ಲಿ x ಚಲವಿದೆ, ಅಂದ್ರೆ ಒಂದು ಚಲದಲ್ಲಿಯ ಬಹುಪದಿ. ಇದು ಒಂದು ಚಲದಲ್ಲಿಯ ಬಹುಪದಿ. ಇದರಲ್ಲಿ ಅತಿ ಹೆಚ್ಚಿನ ಘಾತ ಎಷ್ಟು? ಚಲದ ಅತಿ ಹೆಚ್ಚಿನ ಘಾತ 7. ಈ ಚಲದ ಅತಿ ಹೆಚ್ಚಿನ ಘಾತವೇ ಈ ಬಹುಪದಿಯ ಘಾತ. ಅಂದ್ರೆ ಈ ಬಹುಪದಿಯ ಘಾತ 7. ಈ ಬಹುಪದಿಯ ಘಾತ 7. ಅದೇ ರೀತಿಯಾಗಿ ಎರಡನೇ ಉದಾಹರಣೆಯನ್ನು ನೋಡೋಣ. ಎರಡನೇ ಉದಾಹರಣೆಯಲ್ಲಿ 3m⁵ ಮೈನಸ್ 7m ಪ್ಲಸ್ 5m³ ಪ್ಲಸ್ 2 ಇದೊಂದು ಬಹುಪದಿ ಇದೆ. ಈ ಬಹುಪದಿಯ ನಾವು ಚಲ ನೋಡೋಣ. ಇಲ್ಲಿ m ಇದೆ, ಇಲ್ಲಿ m ಇದೆ, ಇಲ್ಲಿ m ಇದೆ, ಅಂದರೆ ಒಂದೇ ಚಲವಿದೆ. ಇದಾದ ನಂತರ ಇದರಲ್ಲಿ ಅತಿ ಹೆಚ್ಚಿನ ಘಾತವನ್ನ ನೋಡೋಣ. ಅತಿ ಹೆಚ್ಚಿನ ಘಾತ ಎಷ್ಟದ? 5 ಅದ. ಇದುವೇ ಏನಪ್ಪಾ ಅಂದ್ರೆ ಈ ಬಹುಪದಿಯ ಘಾತ. ಈ ಬಹುಪದಿಯ ಘಾತ ಎಷ್ಟು? 5. ಇನ್ನು ಮೂರನೇದ್ದು 10 ಇದೆ, 10. ಈ 10 ಈ ಬಹುಪದಿಯ ಘಾತ ಎಷ್ಟು? ಹೇಗೆ ನಿರ್ಧರಿಸುವುದು? ನಾನು ಇದನ್ನು ಯಾವ ರೀತಿಯಾಗಿ ಬರಿಬಹುದು? 10 = 10 × 1 ಅಂತೇಳಿ ಬರಲಿಕ್ಕೆ ಬರ್ತದೆ. = 10 × x⁻0 ಅಂತೇಳಿ ಬರಲಿಕ್ಕೆ ಬರ್ತದೆ. x⁻0 ಅಂದ್ರೆ = 1 ಅಂದಾಗ ಇಲ್ಲಿ ಚಲ x ಅದ. ಈ x ಚಲದ ಘಾತ ಏನದ? 0 ಅದ. ಆದ್ದರಿಂದ 10 ಈ ಬಹುಪದಿಯ ಘಾತ 0. ಈ ಬಹುಪದಿಯ ಘಾತ 0. ಅಂದ್ರೆ ನಮಗೆ ಏನ್ ತಿಳಿದು ಬರ್ತದ? ಒಂದೇ ಚಲದಲ್ಲಿಯ ಬಹುಪದಿಯಲ್ಲಿ
ಇವೆಲ್ಲವುಗಳಲ್ಲಿ 1 2 3 ಈ 3 ಉದಾಹರಣೆಗಳಲ್ಲಿ ಒಂದೇ ಚಲವಿದೆ. ಒಂದೇ ಚಲದಲ್ಲಿಯ ಬಹುಪದಿಯಲ್ಲಿ ಚಲದ ಎಲ್ಲಕ್ಕಿಂತಲೂ ದೊಡ್ಡ ಘಾತಾಂಕವೇ ಆ ಬಹುಪದಿಯ ಘಾತ ಎನ್ನುವರು. ಅಂದ್ರೆ ನಾವು ಅದೇ ಆಧಾರದ ಮೇಲೆ ಇಲ್ಲಿ ಬಹುಪದಿಯ ಘಾತಗಳನ್ನು ಬರೆದಿದ್ದೇವೆ. ಚಲದ ಅತಿ ಹೆಚ್ಚಿನ ಘಾತ ಇಲ್ಲಿ 7, ಚಲದ ಅತಿ ಹೆಚ್ಚಿನ ಘಾತ ಇಲ್ಲಿ 5, ಚಲದ ಅತಿ ಹೆಚ್ಚಿನ ಘಾತ ಇಲ್ಲಿ 0. ಈ ರೀತಿಯಾಗಿ ಯಾವ ವೇಳೆಯಲ್ಲಿ ಬಹುಪದಿಯ ಚಲ ಒಂದೇ ಇರುತ್ತದೆ ಆ ವೇಳೆಯಲ್ಲಿ ಆ ಬಹುಪದಿಯ ಚಲದ ಘಾತ ಆ ಬಹುಪದಿಯಲ್ಲಿ ಇರುವಂತಹ ಅತಿ ಹೆಚ್ಚಿನ ಘಾತವೇ ಆ ಬಹುಪದಿಯ ಚಲದ ಘಾತವಾಗಿರುತ್ತದೆ. ಇನ್ನ ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ಚಲಗಳಲ್ಲಿಯ ಬಹುಪದಿಯ ಘಾತ, ಒಂದಕ್ಕಿಂತ ಹೆಚ್ಚು ಚಲಗಳಲ್ಲಿಯ ಬಹುಪದಿಯ ಘಾತ. ಇಲ್ಲೊಂದು ಉದಾಹರಣೆ ನೋಡಿ. 3m³ n⁻6 ಪ್ಲಸ್ 7m²n⁻3 ಮೈನಸ್ mn ಅದು ಕ್ಯೂಬ್ ಅಥವಾ 3. ಇದನ್ನು ನಾವು ನೋಡಿದಾಗ ಚಲ ಎಷ್ಟಿವೆ ಇಲ್ಲಿ? ಒಂದಕ್ಕಿಂತ ಹೆಚ್ಚಿವೆ. m ಮತ್ತು n, m ಮತ್ತು n, m ಮತ್ತು n ಅಂದ್ರೆ 2 ಚಲಗಳಿವೆ. ಒಂದಕ್ಕಿಂತ ಹೆಚ್ಚು ಇದ್ದಾಗ ಪ್ರತಿಯೊಂದು ಪದದಲ್ಲಿಯ ಚಲಗಳ ಘಾತದ ಬೇರೀಜು ಏನು ಮಾಡ್ತೀವಲ್ಲ, ಆ ಬೇರೀಜು ಮಾಡಿದ ನಂತರ ಅತಿ ಹೆಚ್ಚಿನ ಘಾತ ಯಾವುದು ಬರುತ್ತದೆಯೋ ಅದು ಆ ಬಹುಪದಿಯ ಚಲದ ಆ ಬಹುಪದಿಯ ಘಾತ ಅಂದಾಗ ಈ ಮೊದಲನೇ ಪದದಲ್ಲಿ ಬಹುಪದಿಯ ಘಾತ ಎಷ್ಟದ? 3 + 6 = 9 ಇದೆ. ಇದೇನು ಪೈಲಾ ಪದವಿದೆ, ಈ ಪದದಲ್ಲಿಯ 2 ಒಂದಕ್ಕಿಂತ ಹೆಚ್ಚು ಚಲಗಳಿವೆ. ಆ ಒಂದಕ್ಕಿಂತ ಹೆಚ್ಚು ಒಂದು ಪದದಲ್ಲಿ ಇದ್ದಾಗ ಅದರ ಘಾತಗಳ ಬೇರೀಜ್ ಮಾಡೋದು. ಘಾತ ಎಷ್ಟು? 3 + 6 = 9. ಇದರ ಘಾತ 2 + 3 = 5. ಇದರ ಘಾತ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತದೆ. 1 + 1 = 2. ಇವು ಮೂರುದರ ನಾವು ನೋಡಿದಾಗ ಅತಿ ಹೆಚ್ಚಿನ ಘಾತ ಏನದ? 9 ಅದ. ಅತಿ ಹೆಚ್ಚಿನ ಘಾತ 9 ಅದ. ಆದ್ದರಿಂದ ಈ ಬಹುಪದಿಯ ಘಾತ 9. ಈ ಬಹುಪದಿಯ ಘಾತ 9. ಇಲ್ಲಿ ನೋಡಿ, ಈ ಉದಾಹರಣೆ ಮೇಲಿಂದ ನಾವು ಒಂದಕ್ಕಿಂತ ಹೆಚ್ಚು ಚಲಗಳಲ್ಲಿಯ ಬಹುಪದಿಯ ಘಾತದ ವ್ಯಾಖ್ಯೆಯನ್ನ ಕೊಡಬಹುದು. ಏನಪ್ಪಾ ಅಂದ್ರೆ ಬಹುಪದಿಯಲ್ಲಿಯ ಪ್ರತಿಯೊಂದು ಪದದಲ್ಲಿ ಇರುವ ಚಲಗಳ ಘಾತಾಂಕಗಳ ಬೇರೀಜು. ಇದು ಪ್ರತಿಯೊಂದು ಪದದಲ್ಲಿ ನೋಡಿದ್ದೇವೆ, ಇಲ್ಲಿ ಪ್ರತಿಯೊಂದು ಪದದಲ್ಲಿ ನೋಡಿದ್ದೇವೆ, ಇಲ್ಲಿ ಪ್ರತಿಯೊಂದು ಪದದಲ್ಲಿ ನೋಡಿದ್ದೇವೆ. ಅವುಗಳ ಬೇರೀಜು ಅತಿ ಹೆಚ್ಚು ಎಷ್ಟು ಇರುವುದು? ಇವುಗಳಲ್ಲಿ ಬೇರೀಜು ಮಾಡೋಣ. ಅತಿ ಹೆಚ್ಚು ಎಷ್ಟಿದೆ? 9 ಇದೆ. ಎಷ್ಟು ಇರುವುದು? ಆ ಬೇರೀಜಿಗೆ ಬಹುಪದಿಯ ಘಾತ ಎನ್ನುವರು. ಈ ರೀತಿಯಾಗಿ ಒಂದಕ್ಕಿಂತ ಹೆಚ್ಚು ಚಲಗಳು ಇದ್ದಾಗ ಆ ಬಹುಪದಿಯ ಘಾತವನ್ನ ಆ ಬಹುಪದಿಯಲ್ಲಿಯ ಯಾವ ಪದದಲ್ಲಿಯ ಚಲಗಳ ಘಾತ ಅತಿ ಹೆಚ್ಚು ಇರುತ್ತದೆ, ಬೇರೀಜು ಮಾಡಿದ ನಂತರ ಅತಿ ಹೆಚ್ಚು ಇರುತ್ತದೆ, ಅದುವೇ ಆ ಬಹುಪದಿಯ ಘಾತ. ಈ ರೀತಿಯಾಗಿ ಬಹುಪದಿಯ ಘಾತವನ್ನ ಒಂದೇ ಪದ ಇದ್ದಾಗ, ಒಂದು ಚಲವಿದ್ದಾಗ ಯಾವ ರೀತಿಯಾಗಿ ನಿರ್ಧರಿಸುತ್ತಾರೆ, ಒಂದಕ್ಕಿಂತ ಹೆಚ್ಚು ಚಲಗಳಿದ್ದಾಗ ಯಾವ ರೀತಿಯಾಗಿ ನಿರ್ಧರಿಸುತ್ತಾರೆ ಅನ್ನುವುದನ್ನು ನಾವು ತಿಳಿದುಕೊಳ್ಳಲು ಬರುವುದು.